ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಮನೇಲಿ ಕೂತು 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 ಎಷ್ಟು ಅಂತ ಕೂತ್ಕೊಂಡಾಗುತ್ತೆ, ಬೋರ್ ಆಗುತ್ತೆ. ಸೊ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಗುಲ್ಬರ್ಗಾದಲ್ಲಿ ಮಾಲ್ ಇದೆ. ಗುಲ್ಬರ್ಗಾಗಿರೋದೇ ಒಂದೇ ಮಾಲ್, ನಾನು ನೋಡಿರೋದೇ ಒಂದೇ ಮಾಲು. ಸೊ ಆ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಳ್ಳಿ. ಸಮ್ ಗೇಮ್ ಸ್ಟೇಷನ್ಸ್, ಸುಮ್ಮನೆ ಹಂಗೆ ಏನಾದ್ರು ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಎಷ್ಟು ಅಂತ ಮನೇಲಿ ಕೂರೋಕ್ಕಾಗುತ್ತೆ, ಏನೋ ಲೈಕ್ ಏನೋ ಒಂಥರ ಕಟ್ ಆಗ್ದಂಗೆ ಆಗಿಬಿಡುತ್ತೆ ಮನೇಲಿ ಕೂತು ಕೂತು ಕೂತು. ಬ್ರೈನೇ ವರ್ಕ್ ಆಗೋಲ್ಲ ಒಂದೊಂದ್ಸತಿ ನನಗಂತೂ. ಸ್ವಲ್ಪ ಹಾಗೆ ಹೊರಗಡೆ ಹೋಗಿ ಫ್ರೆಶ್ ಏರ್ ತೊಗೊಂಡು ಹಾಗೆ ಜನ ನೋಡಿಕೊಂಡು. ತುಂಬ ದಿನ ಆಗಿತ್ತು ನಾವು ಹೋಗಿಲ್ಲ. ಆಲ್ಮೋಸ್ಟ್ ಮೊನ್ನೆ ಫಿಲಮ್ಗೆ ಹೋಗಿದ್ವಲ್ಲ, ಒಂದು ವೀಡಿಯೋ ಮಾಡಿದ್ನಲ್ಲ, ಅದೇ ಲಾಸ್ಟ್. ಮತ್ತೆ ನಾವು ಹೋಗಿಲ್ಲ. ಆ್ಯಂಡ್ ನನ್ನ ಗಂಡ ಗೊತ್ತಲ್ಲ, ಕರ್ಕೊಂಡು ಹೋಗೋದು ಇಲ್ಲ ಜಾಸ್ತಿ, ಹಠ ಮಾಡಬೇಕು. ಇಟ್ಸ್ ಓಕೆ. ಅದಕ್ಕೆ ಇವತ್ತು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹೋಗ್ತಾ ಮಾಲ್ ಹೇಗಿದೆ ಗುಲ್ಬರ್ಗ, ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅಲ್ಲಿ ಸಿಗುವಂಥ ತಿನಿಸುಗಳನ್ನ ಹೇಗಿದೆ ಅಂತ ಟೇಸ್ಟ್ ಮಾಡಿ ಎಲ್ಲ ಹೇಳಬೇಕು ಅಂತ ಅಂದ್ಕೊತಾ ಇದ್ದೀನಿ. ಇಟ್ಸ್ ಮೈ ನ್ಯೂ ಟ್ರೈ. ಅಂದರೆ ಆಲ್ ಇನ್ ಒನ್ ಅಂತ ಹೆಸರಿಟ್ಟ ಮೇಲೆ ಎಲ್ಲದನ್ನೂ ಮಾಡಬೇಕು, ಒಂದನ್ನೇ ಮಾಡಬಾರ್ದು. ಸೊ ಲೆಟ್ ಗೆಟ್ ಸ್ಟಾರ್ಟೆಡ್. ಹೋಗ್ತಾ ಹಂಗೆ ನಿಮಗೆಲ್ಲ ತೋರಿಸ್ತಾ. ಈಗ ಟೈಮ್ ಬಂದು ಆಲ್ಮೋಸ್ಟ್ 6 ಆಗ್ತಾ ಬಂತು, ಈವ್ನಿಂಗ್. ಎಲ್ಲ ಮುಗಲೇನು ಸೇರ್ಕೊಂಬಿಟ್ಟೈತೆ. ಎಲ್ಲ ಹೋಗ್ತಾ ನೋಡ್ತಾ ಬರೋಣ. ಲೆಟ್ಸ್ ಗೋ. ನಾವು హాయ్ నువ్వు ప్యాక్ అయ్యావు, ఎక్కడికి వెళ్తున్నావు? ఎక్కడికి? ఎందుకు ఎందుకు? ஐயோ, இங்க படுத்துற நிமிஷம் நாள தாங்க முடியலையே. தலை வலிக்குதுடா, தலை வலிக்குதே. ఎత్తుకోవాలి నిన్ను, ఎత్తుకోకపోతే గమ్మునుండవు నువ్వు. ಟಾಟಾ. ಸೊ ಹೊರಟ್ವಿ ನಾವು ಮನೆಯಿಂದ. ಈಗ ನಾವು ಹೋಗ್ತಿದ್ದೀವಲ್ಲ, ಈ ರೋಡಲ್ಲಿ ಫುಲ್ಲು ಶಾಪಿಂಗ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಗೋಲ್ಡ್ ಆಗಿರ್ಬೋದು, ಜ್ಯುವೆಲ್ರೀಸ್ ಆಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ಈ ಸ್ಟ್ರೀಟಲ್ಲೇ ಎಲ್ಲರೂ ಬರೋದು ಅನಿಸುತ್ತೆ. ಅಂದರೆ ಗುಲ್ಬರ್ಗ ನನಗೇನು ಅಂಥ ದೊಡ್ಡ ಸಿಟಿ ಅಂತಲ್ಲ. ಓಕೆ, ನಾರ್ಮಲ್ ಒಂದು ಸಿಟಿ. ಒಂದು ಮನುಷ್ಯನಿಗೆ ಏನು ಬೇಕೋ ಅದೆಲ್ಲ ಸಿಗುವಂತಹ, ಅಂದರೆ ಎಲ್ಲ ಸಿಗುತ್ತೆ. ಒಂದು ಚಿಕ್ಕ ಊರಾದ್ರೂ ಅದರಲ್ಲಿ ಎಲ್ಲನೂ, ಶಾಪಿಂಗ್ ಆಗಿರ್ಬೋದು, ಸ್ಕೂಲಿಂಗ್, ಕಾಲೇಜ್, ಬ್ಯಾಂಕಿಂಗ್ ಎಲ್ಲ ಪ್ರತಿಯೊಂದು ಇದೆ. ಸೊ ಹಂಗೆ ಹೋಗ್ತಾ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಜ್ಯುವೆಲ್ರಿ ಶಾಪ್ ಇರ್ಬೋದು, ಜಾಯಲಿಕಾಸ್, ಮಲಬಾರ್, ತನೀಶ್ ಎಲ್ಲನೂ ಇದೆ. ಮತ್ತು ಮಾಂಗಲ್ಯ ಶಾಪಿಂಗ್ ಮಾಲ್ ಕೂಡ ಓಪನ್ ಆಗಿದೆ. ಚೆನ್ನಾಗಿದೆ ಏನೋ ಒಂಥರ. ಬಟ್ ನಂಗೆ ಈ ಥರ ನೈಟ್ ರೈಡ್ ಹೋಗೋಕ್ಕೆ ತುಂಬ ಇಷ್ಟ. ಅಂದರೆ ಆ ಫ್ರೆಶ್ ಹೇರ್ ಬರುತ್ತೆ, ಬಿಸಿಲಿರಲ್ಲ, ಧೂಳಿರಲ್ಲ. ಕಪ್ಪಿపోయిందా? ఎక్కడికి వచ్చావు? ఎక్కడికి వచ్చావు చెప్పు. అక్కడ మేము మాల్కి వచ్చాము. ಸೊ ಇಲ್ಲಿ ಅಪ್ಪ ಮಗ ಇಬ್ಬರು ಪೊಟ್ಯಾಟೊ ಟ್ವಿಸ್ಟರ್ ಬೇಕಂತ ತೊಗೊಳಕ್ಕೆ ಹೋಗಿದ್ದಾರೆ. ಸೊ ಅವ್ನು ಹೆಂಗೆ ಹಾಡ್ತಾನೆ ನೋಡಿ ಇವಾಗ. ನಿಂತತ್ರ ನಿಲ್ಲಂಗಿಲ್ಲ, ಸುಮ್ಮನೆ ಓಡ್ತಾನೆ. ಆ ಗಾಡೀಲಿ ಹತ್ಬೇಕಂತೆ, ಅದು ಹತ್ಬೇಕಂತೆ, ಆ ಕೈ ತೋರಿಸ್ತಾನೆ ಎಲ್ಲದಕ್ಕೂ, ಅದು ಅಂತ. ಕೈ ಅವರಪ್ಪ ಹಿಡ್ಕೊಬಾರ್ದು, ಅವನಿಗೆ ಬಿಟ್ಬಿಡ್ಬೇಕು. ಕೈ ಬಿಟ್ಬಿಟ್ಟು ಅವನ ಪಾಟಿಗೆ ಅವನು ಓಡಾಡಬೇಕು, ಆ ಥರ ಅವನು. ಸೊ ಮಾಲ್ ಸ್ವಲ್ಪ ದೊಡ್ಡ ಮಾಲೇ, ಚೆನ್ನಾಗಿದೆ. ಪ್ರತಿಯೊಂದು ಬ್ರ್ಯಾಂಡ್ ಆಗಿರ್ಬೋದು, ಸಲೂನ್ ಆಗಿರ್ಬೋದು, ಮಕ್ಕಳಿಂದ ಹಿಡಿದು ಎಲ್ಲನೂ ಸಿಗುತ್ತೆ, ಚೆನ್ನಾಗಿದೆ. ಸೊ ಹಂಗೆ ನಾನು ಹೊರಗಡೆ ಸಹ ತಿನ್ನೋಕ್ಕೆ, ಹೊರಗಡೆ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ರೇಟು, ಒಳಗಡೆ ಹೋದರೆ ಸ್ವಲ್ಪ ಜಾಸ್ತಿ. ಏನೋ ಗೊತ್ತಿರುತ್ತಲ್ಲ, ಒಳಗಡೆ ಹೋದರೆ ಪಾಶು, ಹೊರಗಡೆ
ಲೋಕಲ್ಸ್ ಎಲ್ಲನೂ ತಿನ್ಬೋದು. ಹೊರ್ಗಡೆನೇ ನನಗೆ ಅನಿಸ್ದಂಗೆ ಹೊರಗಡೆ ಸ್ವಲ್ಪ ಕಾಸ್ಟ್ ಕಮ್ಮಿ. ನಾವು ಅದಕ್ಕೆ ಹೊರಗಡೆನೇ ತಿಂತೀನಿ, ಒಳಗಡೆ ಹೋಗಲ್ಲ. ಚೆನ್ನಾಗಿತ್ತು, ಏನೋ ಒಂಥರ ಮೈಂಡ್ ಫ್ರೆಶ್ ಆಗಿತ್ತರ. ಅಷ್ಟು ಜನ ನೋಡಿ ನನ್ನ ಮಗ ಅಂತೂ ಏನೋ ಅವ್ನು ಹಿಡಿಯೋಕ್ಕೆ ಆಗ್ತಿಲ್ಲ, ಬಿಡು ನನ್ನ ಕೈ ಬಿಡು ಅಂತ ಅವ್ರ ಅಪ್ಪನ ಕೈ ಬಿಡಿಸ್ಕೊಳಕ್ಕೆ ಇದು ಮಾಡ್ತಿದ್ದಾನೆ. ಹಂಗೆ ನಾವು ಪೊಟ್ಯಾಟೊ ಟ್ವಿಸ್ಟರ್ ತಗೊಂಡು ನಾನು ಐಸ್ ಕ್ರೀಮ್ ಬೇಕು ಅಂತಂದೆ. ನಾನು ಐಸ್ ಕ್ರೀಮ್ ಬೇಕು ಅಂತಂದ್ಬಿಟ್ಟು ಐಸ್ ಕ್ರೀಮ್ ತೊಗೊತಾ ಇದ್ದೀನಿ. ಇದು ಚಾಕ್ಲೇಟ್ ಫ್ಲೇವರ್ ಅಂತ ಏನೋ ಹೊಸ್ದಾಗಿ ಬಂದಿದೆ, ಟ್ರೈ ಮಾಡಿ ಅಂತ ಕೊಟ್ಟರು. ಸರಿ ಅಂತ ತೊಗೊಂಡೆ. 100 ರೂಪೀಸ್ ಒಂದು ಐಸ್ ಕ್ರೀಮ್. ಅದು ಏನು ಗೊತ್ತಾ, ಇದು ಫಸ್ಟು ನಾನು ಚಾಕ್ಲೇಟ್ ತೊಗೊಂಡೆ, ಆದರೆ ಅದು ಟೇಸ್ಟ್ ಒಂಥರ ಸೀಮೆಣ್ಣೆ ಟೇಸ್ಟ್ ಬರ್ತಾಯಿತ್ತು. ಅದಕ್ಕೆ ಅದು ಕೊಟ್ಬಿಟ್ಟು ದುಡ್ಡು ಕೊಟ್ಟಿಲ್ಲ, ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಇದು ಮ್ಯಾಂಗೋ ಫ್ಲೇವರ್ ಇದು ಚೆನ್ನಾಗಿದೆ. ಇದು ಮತ್ತು ಪೊಟ್ಯಾಟೊ ಟ್ವಿಸ್ಟರ್ ತಿಂದು ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಚಪ್ಪು ಹಾಯ್ ಫ್ರೆಂಡ್ಸ್, ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಹಾಯ್ ಚಪ್ಪು ಅಲ್ಲಕ್ಕೆ, ಅವನಂತೂ ಲಿಟ್ರಲಿ ನಿಲ್ತಾನೆ ಇರಲಿಲ್ಲ ಕೈಯಲ್ಲಿ, ಅವ್ರ ಅಪ್ಪನ ಕೈಯಲ್ಲಾಗಲಿ. ನಾನಂತೂ ಎತ್ಕೊಳ್ಳೋದಿಲ್ಲ, ಹೊರಗಡೆ ಹೋದರೆ ಅವನು ನುಸುಳ್ಕೊಂಡು ಕೈಯಿಂದ ಜಾರು ಬಿಡ್ತಾನೆ. ಇಲ್ಲಿ ಎಕ್ಸ್ಲೇಟ್ರಲ್ಲಿ ಹೋಗ್ಬೇಕಂತೆ ಅವನು. ಹೆಂಗೆ ಆಡ್ತಾನೆ ನೋಡಿ, ಇವಾಗ ಓಡ್ತಾನೆ ಸುಮ್ಮನೆ. ಅದು ಸ್ಲಿಪ್ಪರ್ ಹಾಕೊಂಡ್ರೆ ನನಗೆ ಜಾರ್ತೈತೆ, ಅವನು ಓಡ್ತಾನೆ ಹಿಡ್ಕೊಂತ ಅವರಪ್ಪ. ಇದು ಫುಡ್ ಕೋರ್ಟು, ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ ವೆಜ್ ಎಲ್ಲ ಫುಡ್ ಕೋರ್ಟ್ ಇದೆ. 2-3 ಅಂಗಡಿ ಖಾಲಿ ಇದೆ, ಮಿಕ್ಕಿದ್ದೆಲ್ಲನೂ ಫುಡ್ ಕೋರ್ಟೆ ಎಲ್ಲ ತಿಂತಿರ್ತಾರೆ ಆಲ್ಮೋಸ್ಟ್. ಬಟ್ ಟೂ ಕಾಸ್ಟ್ಲಿ ಅನಿಸುತ್ತೆ ನನಗೆ. ಹಂಗೆ ಎಲ್ಲನೂ ಸ್ಮಾರ್ಟ್ ಬಜಾರ್ ಅಂದರೆ ಏನೋ ಲೈಕ್ ಬಿಗ್ ಬಜಾರ್ ಥರ ಇರುತ್ತಲ್ಲ, ಬಿಗ್ ಬಜಾರ್ ಇಲ್ಲ ರಿಲಯನ್ಸ್ ಆ ಥರನೂ ಇದೆ. ಒಳಗಡೆ ಪ್ರತಿಯೊಂದು ಸಿಗುತ್ತೆ, ಮಕ್ಕಳಿಗಾಗಲಿ ರೇಷನ್ ಆಗಲಿ ಎಲ್ಲನೂ ಸಿಗುತ್ತೆ. ಎಲ್ಲ ಬ್ರ್ಯಾಂಡ್ಸ್ ಇದೆ, ಪಿಜ್ಜಾ ಹಟ್ ಅಂತೆ, ಕ್ರಾಕರ್ಸ್ ಅಂತೆ. ಬಟ್ ನನಗೆ ಒಂದು ಅರ್ಥ ಆಗಲ್ಲ, ಈ ಕ್ರಾಕರ್ಸ್ ಏನು ಗೊತ್ತಾ, ನೋಡೋಕ್ಕೆ ಈ ಹವಾಯಿ ಸ್ಲಿಪ್ಪರ್ ಅಂತಾರಲ್ಲ ಆ ಥರ ಇರುತ್ತೆ. ಕಾಸ್ಟ್ ಏನು ಗುರು ಅಷ್ಟೊಂದು ಅದಕ್ಕೆ ಸರಿ ಅಂತ ನಾವು ಮೇಲೆ ಹೋಗ್ತಾಯಿದ್ವಿ. ಇದು ಗ್ರೌಂಡ್ ಫ್ಲೋರು, ಈಗ ಫಸ್ಟ್ ಫ್ಲೋರ್ಗೆ ಹೋಗಬೇಕು. ಫಸ್ಟ್ ಫ್ಲೋರಲ್ಲೇ ಫುಡ್ ಕೋರ್ಟು ಎಲ್ಲ ಇರೋದು. ಸೊ ಅವನೇ ಹೋಗ್ತಾನಂತೆ ಎಕ್ಸ್ಕಲೇಟ್ರ್ ಮೇಲೆ. ಮಕ್ಳು ಹಿಡ್ಕೊಂಡು ಎಲ್ಲಿಗೆ ಹೋಗೋದು ಕಷ್ಟ ಅಪ್ಪ. ಓಕೆ, ಗುಡ್ ಎಕ್ಸ್ಪೀರಿಯನ್ಸ್. ಹೊರ್ಗಡೆನೂ ಮಕ್ಕಳನ್ನ ಆಡ್ಸೋಕ್ಕೆ ಪರ್ಸನ್, ಚಿಕ್ಕ ಮಗು ಆಗಲಿ ದೊಡ್ಡವರಾಗಲಿ 80 ರೂಪೀಸ್ ತೊಗೊತಾರೆ. ಒಳಗಡೆನೂ ಇಟ್ಟಿದ್ದಾರೆ. ಹಬ್ಬ ಏನು ಲಾಭ ಮಾಡ್ತಾರಬ್ಬ ಗುರು, ಸಕ್ಕತ್ತಾಗಿರುತ್ತೆ ಮಾತ್ರ. ಅಲ್ಲಿಂದ ಮೇಲ್ಗಡೆ ಬಂದರೆ ಸೆಕೆಂಡ್ ಫ್ಲೋರಲ್ಲಿ ಊಟ ಮಾಡೋದು, ಮೀನ್ಸ್ ಫುಡ್ ಕೋರ್ಟ್ ಎಲ್ಲ ಇದೆ. ಮೇಲ್ಗಡೆ ಬಂದರೆ ಲೈಕ್ ಬಟ್ಟೆಗಳು, ಟ್ರೆಂಡ್ಸ್ ಆಗಿರ್ಬೋದು, ಈಸಿ ಬೈ ಆಗಿರ್ಬೋದು. ಓಕೆ, ತುಂಬ ಇದೆ ಮಾಲ್ಗಳೆಲ್ಲ, ತುಂಬ ಶಾಪಿಂಗ್ ಅಂಗಡಿಗಳಿದೆ. ಮತ್ತು ಕಾಸ್ಮೆಟಿಕ್ಸ್ ಆಗಿರ್ಬೋದು ಪ್ರತಿಯೊಂದು ಸಿಗುತ್ತೆ. ಅಲ್ಲೇ ಆರ್ಟಿಸ್ಟ್ ಇರ್ತಾರೆ, ಮೆಹಂದಿ ಹಾಕ್ತಿರ್ತಾರೆ. ನಾವು ಅದನ್ನು ಮುಗಿಸ್ಕೊಂಡು ಗೇಮ್ ಸ್ಟೇಷನ್ ಹೋದ್ವಿ. ಗೇಮ್ ಸ್ಟೇಷನಲ್ಲಿ ಗೇಮ್ ಆಡೋಣ ಅಂತ. ಬಟ್ ನಾವು ಕಾರ್ಡೇ ತಂದಿರಲಿಲ್ಲ. ಇಲ್ಲಿ ಕಾರ್ಡ್ ಇರುತ್ತೆ, ರಿಚಾರ್ಜ್ ಮಾಡಿಸ್ಕೊಂಡು ನಾವು ಬಂದಾಗೆಲ್ಲ ಆಟಾಡ್ಬೋದು. ನಾವು ಅದು ಯಾವಾಗೋ ಸ್ಟಾರ್ಟಿಂಗ್ ನಾವು ಊಟಕ್ಕಿಂತ ಮುಂಚೆ ಕಾರ್ಡ್ ತೊಗೊಂಡಿದ್ದು. ಒಂದ್ಸತಿ ಅಂದರೆ ನಮ್ಮ ರಿಲೇಟಿವ್ಸ್ ಯಾರೋ ಬಂದಿದ್ದು ಅಂತ ಕರ್ಕೊಂಡು ಹೋಗಿದ್ದೆ ಅವ್ರನ್ನು. ಅದಾದಮೇಲೆ ತುಂಬ ಚೆನ್ನಾಗಿದೆ ಗೇಮ್ಸ್. ಕಾರ್ಡ್ ತಂದಿರಲಿಲ್ಲ, ಮರ್ತೋಗಿ. ಕ್ರಿಕೆಟ್ ಕೂಡ ಆಡ್ಬೋದು ನಾವು. ಸಂಜೆ ನೋಡಿಕೊಂಡು ನಮ್ಮ ಪಾಪು ಹಂಗೆ ಅವನು ಹಂಗೆ ಆಟಾಡ್ತಿದ್ದ. ಸರಿಂದ ಅವನಿಗೆ ಗೇಮ್ ಆಡ್ಯಾರ మీరు ಗೇಮ್ ಆಡ್ಯಾರಾ? రాదేమో అంతే. బాల్ వస్తుంది అక్కడ. ఇది ఎందుకు వాడికి వాడికి
ಅವನಂತೂ ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಗೇಮ್ ಆಡ್ತಿದ್ದ. ನಮಗೂ ಖುಷಿ ಆಗುತ್ತೆ ಮಗು ನಂಗೆ ನೋಡೋಕ್ಕೆ. ಬರಲ್ಲ ಅಂತಿದ್ದ, ಅವರಪ್ಪ ಎತ್ಕೊಂಡು ಕರ್ಕೊಂಬಂದರು. ಹಿಡ್ಕೊಂಡು ಎಳೀತಿದ್ದಾರೆ ಬಾ 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 ಅಂತ. ஐயோ இங்க படுத்துற நிமிஷம்னால தாங்க முடியலையே. தலை வலிக்குதுடா, தலை வலிக்குதே. ಮನೆಗೆ ಬಂದು ಕೂತಿದ್ದೀವಿ. ಟೈಮು ಆಲ್ಮೋಸ್ಟ್ 8:30 ಆಗಿಲ್ಲ, ಇನ್ನು 8:20 ಅಷ್ಟಾಗಿದೆ. ಈಗ ಬಂದು ಕೂತಿದ್ದೀವಿ. ಚೆನ್ನಾಗಿತ್ತು. ಅವಾಗವಾಗ ಹೊರಗಡೆ ಹೋಗ್ಬೇಕು. ಮನೇಲೇ ಕೂತ್ಕೊಂಡ್ರೆ ತಲೆ ನೋವು ಬಂದ್ಬಿಡುತ್ತೆ. ಏನೋ ಒಂಥರ ಮನೆಯಲ್ಲೇ ಅಂದರೆ ಕೆಲ್ಸಕ್ಕೆ ಹೋಗ್ತಾ ಬರ್ತಾ ಇದ್ದರೆ ಅದೊಂಥರ. ಬಟ್ ಮನೆಯಲ್ಲೇ ಮಗು ನೋಡಿಕೊಂಡು ಅವ್ರ ಗುಂಗಲ್ಲೇ ಇಟ್ಕೊಂಡು ಅದೇ ಒಂಥರ. ಇದು ನ್ಯೂ ಮಾಮ್ಸ್ಗೆ ಅರ್ಥ ಆಗುತ್ತೆ. ಒಂಥರ ತಲೆ ನೋವು ಬರೋದು, ಹೊರಗಡೆ ಗಾಳಿ ತಗೋಬೇಕು ಮನುಷ್ಯ ಅವಾಗವಾಗ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇಲ್ಲ ನಾಡಿದ್ದು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.